Assurance Company Limited presents Hamsa Short Film Festival 2018 in collaboration with iSupport. The best editor ಪ್ರಶಸ್ತಿ ಯಾರು ಪಡ್ಕೊಂಡಿದ್ದಾರೆ ಅಂತ ನೋಡೋಣ. Nomination please. Hamsa Short Film Festival 2018 in collaboration with iSupport, powered by Hughes Steve. Best Editor. The nominees are Shravya Suli, Saistine, Hamsa Soft Film Festival 2018. Best Editor, Shravya Suli. The best editor Shravya Suli. ಜೋರ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕು. ಥ್ಯಾಂಕ್ ಯು ಸೋ ಮಚ್. ಕಿರುಚಿತ್ರದ ಎಡಿಟರ್ ರಾಘವೇಂದ್ರ ಈಗ ಆನಂದ್ ಅವರು ಅವರ ಪರವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ದಯಮಾಡಿ ಒಂದೆರಡು ಮಾತುಗಳನ್ನು. ರಾಘವೇಂದ್ರ, ನೀವು ಪಟ್ಟಿರೋ ಶ್ರಮಕ್ಕೆ ವ್ಯರ್ಥ ಆಗಲಿಲ್ಲ, ಇಲ್ಲಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಬಿಡಲ್ಲ. ಸಾಯಿಸ್ತೀನಿ. ಆನಂದ್, ತಲುಪಿದ್ಯೇನೋ? ರೆಸಾರ್ಟ್ ಅಲ್ಲಿ ಇದೆಯಾ? ಹೌದು, ರೂಮ್ನಲ್ಲಿದ್ದೀನಿ. ನೀನು ಪದೇ ಪದೇ ಫೋನ್ ಮಾಡಿ ತಲೆ ತಿನ್ಬೇಡ. ನಾನು ಸೇಫ್ ಆಗಿದ್ದೀನಿ. ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನಗೆ ಗೊತ್ತು. ನೀನೇನು ಟೆನ್ಷನ್ ಆಗಬೇಡ. ಬಿ ಮಾತ್ರ ತಗೊಂಡ್ಯಾ? ಇಲ್ಲಪ್ಪ, ತಗೋತೀನಿ. ಬೇಡೋದನ್ನೇ ಚೆನ್ನಾಗಿ ಮಾಡ್ತೀಯ ನೀನು, ಬೇಕಾದ್ದಲ್ಲ. ಮೊದಲೋಗಿ ಮಾತ್ರ ತಗೋ, ಆಮೇಲೆ ಫೋನ್ ಮಾಡ್ತೀನಿ. ನನ್ನ ಕೈಗೆ ಇದನ್ನು ಬರೋಂಗೆ ಮಾಡ್ತೀಯಲ್ಲ, ಈ ಸಲ ಸುಮ್ಮನೆ ಬಿಡಲ್ಲ. ಸಾಯಿಸ್ತೀನಿ.
ನಾನಿನ್ ಬಿಡಲ್ಲ. Excuse me? Need any help? ಯಾರು ನೀವು? I am your neighbor. ನಿಮ್ಮ ಪಕ್ಕದ ರೂಮಲ್ಲಿ ಇದ್ದೀನಿ. ನಿಮ್ಮ ಕೈಲೇನಿದೆ? ಏನೂ ಇಲ್ಲ. ಇಟ್ಸ್ ಜಸ್ಟ್ ಎ ಫೈಲ್. ಜಸ್ಟ್ ರೇಸ್ ಯುವರ್ ಹ್ಯಾಂಡ್ಸ್ ಆರ್ ಐ ವಿಲ್ ಶೂಟ್. ರಿಲ್ಯಾಕ್ಸ್ ಇವ್ರೆ, ನನ್ನ ಹತ್ರ ಏನೂ ಇಲ್ಲ ನೋಡಿ. ಬನ್ನಿ, ಕಮಿನ್, ಒಳಗೆ ಬನ್ನಿ, ಕೂತ್ಕೊಳ್ಳಿ. ನಡೀರಿ, ಕೂತ್ಕೊಳ್ಳಿ ಇಲ್ಲಿ. ಬಿ ಸೀಟೆಡ್. ಏನಾಯ್ತು? ವಾಟ್ ಹ್ಯಾಪನ್? ಈಗ ಫೇರ್ ಮಾಡ್ತಿರಲ್ಲ, ಅವ್ರನ್ನ ನೋಡಿದ್ರಾ? ಇಲ್ಲ, ನನಗೆ ಯಾರೋ ಕಾಣಲಿಲ್ವಲ್ಲ ಇಲ್ಲಿ. ಯಾರು ತಾವು? ವಾಟ್ಸ್ ಯುವರ್ ನೇಮ್? ಹಾಯ್, ಐ ಆಮ್ ಆನಂದ್. ಐ ಆಮ್ ಡಾಕ್ಟರ್ ರವಿ ಶ್ರೀವತ್ಸ. ಐ ಹ್ಯಾಡ್ ಕಮ್ ಫಾರ್ ಎ ಸೆಮಿನಾರ್ ಹಿಯರ್. ನೀವೇನು ಮಾಡ್ಕೊಂಡಿದ್ದೀರಾ? ಐ ಆಮ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್. ಓಕೆ ಆನಂದ್, ಬೆಳಗ್ಗೆ ಟಿ ವಿಯಲ್ಲಿ ಬಂದಿದ್ದು ನೀವೇ ತಾನೇ? ಎಸ್ ಯು ಆರ್ ರೈಟ್ ಡಾಕ್ಟರ್, ಯು ಆರ್ ರೈಟ್. ಬನ್ನಿ, ಹೊರಗಡೆ ಹೋಗಿ ವಿ ಕಮ್ ಹ್ಯಾವ್ ಅ ಕಪ್ ಆಫ್ ಕಾಫಿ ಆ್ಯಂಡ್ ಚಾಟ್. ನನ್ನ ಅಪಾಯಿಂಟ್ಮೆಂಟ್ ಇದೆ. ಎಷ್ಟು ಗಂಟೆಗೆ? 11 o'clock. ಈಗಿನ್ನ 10 ಗಂಟೆ. ವಿ ಹ್ಯಾವ್ ಎ ಲಾಟ್ ಆಫ್ ಟೈಮ್ ಲೆಫ್ಟ್. ಬನ್ನಿ ಕೂತ್ಕೊಂಡು ಮಾತಾಡೋಣ. ಸೊ ಆನಂದ್ ಅವರೇ, ಏನು ಹೇಳ್ತಾ ಇದ್ರಲ್ಲ ನೀವು? ಯಾರೋ ನಿಮ್ಮನ್ನು ಕೊಲೆ ಮಾಡಕ್ ಬರ್ತಾ ಇದಾರಂತ. ಏನು ಕತೆ ಇದೆಲ್ಲ? ಗೊತ್ತಿಲ್ಲ, ನನಗೂ ಅದು ಗೊತ್ತಾಗ್ತಾ ಇಲ್ಲ. ಆದರೆ ಅಟೆಂಪ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಗನ್ ಇಟ್ಕೊಂಡಿದ್ದೀನಿ. ಲೈಸೆನ್ಸ್ಡ್. ಹೋಗ್ಲಿ ಬಿಡಿ, ಇದೆಲ್ಲ ಕತೆ ಬೇಡ ಬಿಡಿ. ಫ್ಯಾಮಿಲಿ ಬಗ್ಗೆ ಹೇಳಿ. ಯಾರ್ಯಾರಿದ್ದೀರಾ? ನಾನು, ನಮ್ಮಮ್ಮ. ತಂದೆ ಹೋಗಿ ತುಂಬ ವರ್ಷ ಆಯಿತು. ನಮ್ಮದೊಂದು ಚಿಕ್ಕ ಪ್ರಪಂಚ. ನಮ್ಮಮ್ಮನಿಗೆ ನಾನು ಅಂದರೆ ಪ್ರಾಣ. ನಾನು ಚಿಕ್ಕವನಾಗಿದ್ದಾಗ ನೋಡಿ, ನಮ್ಮಮ್ಮನಿಗೆ 100 ವರ್ಷ ಆಯಸ್ಸು. ಅವ್ರದ್ದೇ ಫೋನು. ಆನಂದ್, ತಿಂಡಿ ಆಯ್ತೇನಪ್ಪ? ಆಯ್ತಮ್ಮ, ನಿಂದು? ಆಯ್ತು. ಯಾರನ್ನೋ ಮೀಟ್ ಮಾಡಬೇಕು ಅಂತಿದ್ದಲ್ಲ, ಮೀಟ್ ಮಾಡ್ದಾ? ಇನ್ನೂ ಇಲ್ಲ ಅಮ್ಮ, ಇಲ್ಲೇ ಡಾಕ್ಟರ್ ಜೊತೆ ಕಾಫಿ ಕುಡಿತಾ ಇದ್ದೀನಿ. ಇಲ್ಲೇ ಪರಿಚಯ ಆದರು. ಇನ್ನೇನು ಹೊರಡ್ತೀನಮ್ಮ. ಆನಂದ್, ನಿಮ್ಮ ತಾಯಿ ಜೊತೆ ಮಾತಾಡ್ಬೋದಾ 1 ನಿಮಿಷ? ಅಮ್ಮ ಇರೋ, ಡಾಕ್ಟ್ರಿನ ಜೊತೆ ಮಾತಾಡ್ಬೇಕಂತೆ. ಹಲೋ ಹಲೋ ಹಲೋ, ಕೇಳಿಸ್ತಿದೆ, ಹೇಳಿ. ಆನಂದ್, ಇಲ್ಲೇ ಕೂತಿದ್ದ ನಿಮ್ಮ ಮಗ. ಇವನು ಹೇಳ್ತಾ ಇದ್ದ, ಇವನ್ ಸಾಯಿಸ್ಲಿಕ್ಕೆ ಯಾರೋ ಪ್ರಯತ್ನ ಪಡ್ತಾ ಇದ್ದಾರಂತೆ. ಸರ್, ನಮ್ಮಮ್ಮ ಸುಮ್ಮನೆ ಗಾಬರಿ ಆಗ್ತಾರೆ, ಏನೂ ಹೇಳ್ಬೇಡಿ. ಏನು ಮತ್ತೇನಾ? ಪಾಪಿಗಳು ಏನ್ ಸೇಡೋ ಏನೋ ನನ್ನ ಮಗನ ಮೇಲೆ. ಯಾರಿಗೂ ನಾವು ತೊಂದರೆ ಕೊಟ್ಟೋರಲ್ಲ, ನಮ್ಗೆ ಎಲ್ಲ ಕಷ್ಟ. ಛೇ. ಹಾಗಾದ್ರೆ ಇದಕ್ಕಿಂತ ಮುಂಚೆ ಹೀಗಾಗಿದ್ದೇನಾ ಒಂದ್ಸಲ? ಆನಂದ್, ನಿಮ್ಮ ತಾಯಿ ಹತ್ರ ಮಾತಾಡ್ಬೋದಾ 1 ನಿಮಿಷ? ನಾನು ನಮಸ್ಕಾರ ಅಮ್ಮ, ನಾನು ಡಾಕ್ಟರ್ ಶ್ರೀವತ್ಸ ಅಂತ. ಹಲೋ ಮಿಸ್ಟರ್, ಎಕ್ಸ್ಕ್ಯೂಸ್ ಮೀ, ನೀಡ್ ಎನಿ ಹೆಲ್ಪ್? ಯಾರು ನೀವು? ಐ ಆಮ್ ಯುವರ್ ನೇಬರ್. ನಿಮ್ಮ ಪಕ್ಕದ ರೂಮಲ್ಲಿರೋರು. ನಿಮ್ಮ ಮಗನಿಗೆ ಮಾನಸಿಕ ಕಾಯಿಲೆ ಇದೆ ಅನ್ಸುತ್ತೆ. ನಿಮ್ಮ ಪರಿಸ್ಥಿತಿ ಏನು ಅಂತ ನಂಗೆ ಅರ್ಥ ಆಗುತ್ತೆ. ಈ ಕಾಯಿಲೆಗೆ ಚಿಕಿತ್ಸೆ ಪರಿಹಾರ ಕೊಡಬಹುದು. ನೀವು ದಯಮಾಡಿ ಒಂದ್ಸಲ ಅವನನ್ನು ನಮ್ಮ ಕ್ಲಿನಿಕ್ಗೆ ಕಳಿಸ್ಕೊಡಿ. ತಗೊಳ್ಳಿ ಆನಂದ್, ನಿಮ್ಮಮ್ಮ ಮಾತಾಡ್ಬೇಕಂತೆ. ಹೇಳಮ್ಮ. ಒಂದ್ಸರಿ ಡಾಕ್ಟರ್ ಕ್ಲಿನಿಕ್ಗೆ ಹೋಗ್ಬಾರೋ, ಟೆಸ್ಟ್ ಮಾಡ್ತಾರಂತೆ. ಟೆಸ್ಟಾ? ನನಗೇನಾಗಿದೆ? ಪ್ಲೀಸ್ ಕಣೋ, ಒಂದ್ಸರಿ ಹೋಗ್ಬಾರೋ. ಡಾಕ್ಟರ್ ನಮ್ಮ ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು. ಡಾಕ್ಟರ್, ನಮ್ಮಮ್ಮನ ಹತ್ರ ಏನು ಹೇಳಿದ್ರಿ?
ನಾನೇ ಕ್ಲಿನಿಕ್ ಬರಬೇಕು? ಒಂದು ಸಣ್ಣ ಇಂಟರ್ಯಾಕ್ಷನ್ ಅಷ್ಟೇ. ಈಗ ನೀವೇ ಹೇಳಿದ್ರಿ ನಿಮ್ಮ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಈಗ ನೀವು ಒಂದು ಮೀಟಿಂಗ್ ಅಂತ ಬಂದಿದ್ದೀರಾ, ನಾನು ಒಂದು ಸೆಮಿನಾರಿಗೆ ಬಂದಿದ್ದೀನಿ. ವೈ ಡೋಂಟ್ ವಿ ಮೀಟ್ ಔಟ್ಸೈಡ್ ಆ್ಯಂಡ್ ಹ್ಯಾವ್ ಎ ಚಾಟ್? ಒಂದು ಸಲ ಬಂದು ನೋಡಿ, ನಮ್ಮ ಕ್ಲಿನಿಕ್ಕಿಗೆ ಬಂದರೆ ನಿಮ್ಮ ಕಷ್ಟಕ್ಕೊಂದು ಪರಿಹಾರನೂ ಸಿಗ್ಬೋದು. ಸರಿ, ಬರ್ತೀನಿ. ಓಕೆ, ಟುಮಾರೋ ವಿಲ್ ಮೀಟ್ ಅಗೇನ್ ದೆನ್. ಓಕೆ. ಹಲೋ ಮೇಡಮ್. ಹಲೋ ಸರ್. ಡಾಕ್ಟರ್ ರವಿ ಶ್ರೀವತ್ಸ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಇದೆ. ಲೆಫ್ಟ್ ಹೋಗಿ. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಸರ್. ಇದು ನನ್ನ ಕೊಲೆ ಮಾಡೋಕ್ಕಿರೋ ಸಂಚ. ಹೇ ಆನಂದ್, ಏನಾಯ್ತು? ಇಲ್ಲೇ ಕೂತಿದ್ದೀರಾ? ಬನ್ನಿ ಮೇಲೆ, ಎದ್ದೇಳು ಆನಂದ್. ಕಮ್, ಬಾ, ಮೆಲ್ಲ ಬಾ, ಕೂಲ್, ರಿಲ್ಯಾಕ್ಸ್, ಬಾ ಕೂತ್ಕೋ. ಏನಾಯ್ತು ಆನಂದ್? ಯಾಕೆಷ್ಟು ಹೆದರ್ಕೊಂಡಿದ್ದೀರಾ? ಇಲ್ಲ್ಯಾಕೆ ಬಂದು ಕೂತ್ಕೊಂಡಿದ್ದೀರಿ ನೀವು? ಸಡನ್ನಾಗಿ ಲೈಟ್ ಆಫ್ ಆಯಿತು. ಯಾರೋ ಅದನ್ನು ಸಚ್ಚಕ್ಕೆ ಪ್ರಯತ್ನ ಪಟ್ಟರು. ಇಲ್ಲ, ದಾರಿಯಲ್ಲಿ ಜನ ನೋಡಿದಾಗ ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ನನ್ನ ಬೆನ್ನಿಂದ ಕೊಲೆ ಮಾಡ್ಲಿಕ್ಕೆ ಹೊಂಚಾಗ್ತಾ ಇದ್ದಾರೆ, ಹಾಗೆಲ್ಲ ಅನಿಸ್ತಾ ಉಂಟಾ? ಕಮಾನ್ ಹೇಳಿ ಆನಂದ್. ಆಗ್ತಾ ಇದೆ. ನಿಮಗೆ ಒಬ್ಬರೇ ಕೂತ್ಕೊಂಡಾಗ ಕಿವಿಯಲ್ಲಿ ಯಾರೋ ಮಾತಾಡ್ದಾಗತ್ತಾ? ಧ್ವನಿ ಕೇಳ್ದಂಗಾಗತ್ತಾ? ಸುತ್ತಮುತ್ತ ನೋಡಿದ್ರೆ ಯಾರೂ ಇರೋದಿಲ್ಲ, ಬಟ್ ನಿಮಗೆ ಮಾತ್ರ ಯಾರೋ ಕರೆದಂಗಾಗತ್ತೆ. ಆಮ್ ಐ ರೈಟ್? ಹಾಂ, ಹೌದು. ಯಾವಾಗಿಂದ ಹೀಗಾಗ್ತಾ ಇದೆ ನಿಮಗೆ? ತುಂಬ ದಿನದಿಂದ. ರಾತ್ರಿ ನಿದ್ರೆ ಮಾಡ್ತೀರಾ ನೀವು? ನಿದ್ರೆ ಇಲ್ಲ, ಸರಿಯಾಗಿಲ್ಲ. ಇದೆಲ್ಲ ಹೇಗೆ ಶುರುವಾಯಿತು? ನೆನಪಿದೆ ನಿಮಗೆ? ನಾನು ಕಾಲೇಜಲ್ಲಿದ್ದಾಗ. ಓಕೆ, ಗೆಟ್ ರೆಡಿ ಬಾಯ್ಸ್. ಓಕೆ, ರೆಡಿ? ನಮಸ್ತೆ. ಸರ್, ಹುಡುಗಿರು ಮಾತ್ರ ಎರಡೆರಡು ಸಲ ಹೇಳ್ಕೊಡ್ತೀರಾ? ನಮಗೂ ಒಂದ್ಸಲ ಕರೆಕ್ಟಾಗಿ ಹೇಳ್ಕೊಡಿ ಸರ್. ಹೇ ಆನಂದ್, ಒಬ್ಬನೇ ಏನು ಮಾಡ್ತಿದ್ದಿ ಇನ್ನು? ಸರ್, ಸ್ವಲ್ಪ ವರ್ಕೌಟ್ ಮಾಡ್ಕೊಂಡು ಹೋಗ್ತೀನಿ ಸರ್. ಉಜ್ಜಿಗೆ ಚಿಡಿದೆ ನಿನಗೆ? ಸರಿ, ಟೈಮ್ ಆಯಿತು. ಕೀನ ವಾಚ್ಮನ್ ಕೈ ಕೊಟ್ಟೋಗು. ಓಕೆ, ಬಾಯ್ ಸರ್, ಬಾಯ್. ನಾನಿನ್ ಬಿಡಲ್ಲ, ಸಾಯಿಸ್ತೀನಿ. ಸಾಯಿಸ್ತೀನಿ.
ಆಗ್ತಾ ಇದೆಯಲ್ಲ, ಹೆದರಿಕೆ, ಭಯ, ಇದೆಲ್ಲ ಮಾನಸಿಕ ಕಾಯಿಲೆಗಳಲ್ಲಿ ಒಂದು ಪ್ರತಿರೂಪ. ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಚಿಕಿತ್ಸೆ ಇದೆ. ನಾನು ಕೊಡೋ ಮಾತ್ರೆಯಿಂದ ನಿನ್ನ ಹೆದರಿಕೆ ಎಲ್ಲ ಕಮ್ಮಿ ಆಗುತ್ತೆ. ಗೊತ್ತಾಯ್ತಾ? ನಾನು ಏನು ಮಾತ್ರೆ ಕೊಡ್ತೀನಿ ನಿನಗೆ, ಇದನ್ನ 2 ವಾರ ಸರಿಯಾಗಿ ಬೆಳಗ್ಗೆ ರಾತ್ರಿ ಒಂದೊಂದು ಮಾತ್ರೆ ತಗೊಂಡು 2 ವಾರದ ನಂತರ ಅಮ್ಮನ ಕರ್ಕೊಂಡ್ಬರ್ಬೇಕು. ಅರ್ಥ ಆಯ್ತಪ್ಪ? ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್. ಬರ್ತೀನಿ.